Welcome to General Science class number 16. In this class, we are going to study about Introduction of Physics. From class 1 to class 15, ನಾವು ಬಯಾಲಜಿಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಜನರಲ್ ಸೈನ್ಸ್ ಅಂಡರ್ನಲ್ಲಿ ಕ್ಲಾಸ್ 1 to 15 ಬಯಾಲಜಿಯ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಈಸ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ. ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ. ಜನರಲ್ ಸೈನ್ಸ್ ಓವರ್ ಆಲ್ ವೆಯ್ಟೇಜ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿರುವಂತದ್ದು. ಕೆಲವೊಂದು ಪೇಪರ್ನಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಜಾಸ್ತಿ ಹೈಲೈಟ್ ಆಗಿರ್ತದೆ, ಬಟ್ ಸಮ್ಟೈಮ್ಸ್ ಮೂರು ಕೂಡ ಒಂದು ಆವರೇಜ್ ಅನ್ನ ಮೇಂಟೈನ್ ಮಾಡತಕ್ಕಂಥದ್ದು. ಎಕ್ಸಾಂಪಲ್ 12 ಕ್ವಶನ್ಸ್ ಇದೆ ಅಂತಂದ್ರೆ 4 ಫ್ರಮ್ ಈಚ್ ಸಬ್ಜೆಕ್ಟ್ ಈ ರೀತಿಯಾಗೂ ಕೂಡ ಬರ್ತದೆ. ಸೊ ಮೋಸ್ಟ್ ರೀಸೆಂಟ್ ಪೇಪರ್ಸ್ ಏನೇನಿದೆ, ಮೋಸ್ಟ್ ರೀಸೆಂಟ್ ಪೇಪರ್ಸ್ ಫ್ರಮ್ ಬೋತ್ KPSC ಅಂಡ್ KEA ಇದನ್ನ ಅಬ್ಸರ್ವ್ ಮಾಡಿದಾಗ ಸೊ ಇಲ್ಲಿ ಯಾವ ಪೇಪರ್ ನಲ್ಲೂ ಕೂಡ ಯಾವುದೋ ಒಂದು ಸಬ್ಜೆಕ್ಟ್ ಹೈಲೈಟ್ ಆಗಿರುವಂತದನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. FDA ಎಕ್ಸಾಮ್ ನಲ್ಲಿ ಬಯಾಲಜಿ ಹೈಲೈಟ್ ಆಗಿತ್ತು, ಬಿಕಾಸ್ ಆ ಪೇಪರ್ ನಲ್ಲಿ 44 ಜನರಲ್ ಸೈನ್ಸ್ ಆರ್ ಸೈನ್ಸ್ ಕ್ವಶನ್ಸ್ ಬಂದಿತ್ತು. ಸೊ ಬಯಾಲಜಿನಲ್ಲೂ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿತ್ತು. ಸೊ ಅದರ್ ದ್ಯಾನ್ ದಟ್ JE ಪೇಪರ್ಸ್ ಅನ್ನ ನೋಡಿದಾಗ ಅವ್ರ KEA ಕಂಡಕ್ಟ್ ಮಾಡತಕ್ಕಂಥ ಜನರಲ್ ಸ್ಟಡೀಸ್ ಪೇಪರ್ಸ್ ಅನ್ನ ನೋಡಿದಾಗ ಮೂರು ಸಬ್ಜೆಕ್ಟ್ ನಮಗೆ ಬಹಳ ಮುಖ್ಯ ಆಗುತ್ತೆ. ಬಟ್ ಸ್ಪೆಷಲ್ ಇಂಪಾರ್ಟೆನ್ಸ್ ಅನ್ನ ನಾವು ಬಯಾಲಜಿಗೆ ಕೊಡ್ತಾ ಬರ್ತೇವೆ, ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಸಬ್ಜೆಕ್ಟ್ ಇಸ್ ಲಿಟಲ್ ಡಿಫಿಕಲ್ಟ್ ಅಂಡ್ ಟಾಪಿಕ್ಸ್ ಕಮ್ಸ್ ಅಂಡರ್ ಬಯಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿನಲ್ಲಿ ನಿಮ್ಗೆ ಯಾರು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ, ಒನ್ಸ್ ನೀವು ಓದ್ತೀರಾ ಅರ್ಥ ಮಾಡ್ಕೊಳ್ತೀರಾ. ಸೊ ಎಕ್ಸಾಂಪಲ್, ಆಪ್ಟಿಕಲ್ ಫೈಬರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇದೇ ಫಿಸಿಕ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿ ಬರುತ್ತೆ. ಸೊ ಇದನ್ನ ನಿಮ್ಗೆ ಯಾರು ಎಕ್ಸ್ಪ್ಲೈನ್ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಆರ್ ಸಮಥಿಂಗ್, ವಾಟ್ ಈಸ್ ಬ್ಯಾರೋಮೀಟರ್ ಯೂಸ್ ಟು ಮೆಜರ್ ಅಟ್ಮಾಸ್ಫರಿಕ್ ಪ್ರೆಷರ್. ಸೊ ಈ ತರದ ಕ್ವಶನ್ಗಳು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿನಲ್ಲಿ ಜಾಸ್ತಿ ಇರೋದ್ರಿಂದ ನಿಮ್ಗೆ ಬಯಾಲಜಿಯಷ್ಟು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇರೋದಿಲ್ಲ. ಸೆಕೆಂಡ್ ಪಾಯಿಂಟ್, ಫಿಸಿಕ್ಸ್ ಕೆಮಿಸ್ಟ್ರಿನಲ್ಲಿ ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡಿದ್ರೆ ಸೊ ಈ ರೀತಿಯಾದ ಬಹಳ ಈಸಿ ಕಾನ್ಸೆಪ್ಟ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಎಸ್ಪೆಷಲಿ ಈ ಒಂದು ಸಬ್ಜೆಕ್ಟ್ ಅನ್ನ ನೀವು ಓದುವಾಗ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತಂದ್ರೆ ಎವ್ರಿಡೇ ಅಬ್ಸರ್ವೇಷನ್ಸ್. ಎವ್ರಿಡೇ ಅಬ್ಸರ್ವೇಷನ್ಸ್ ಮೀನ್ಸ್ ಎವ್ರಿಡೇ ಸೈನ್ಸ್. ಮೀನ್ಸ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿನಲ್ಲಿ ನೀವು ಏನು ಅತಿ ಹೆಚ್ಚು ಓದ್ತೀರಾ ಇದರ ಅಪ್ಲಿಕೇಶನ್ಸ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ. ಎಕ್ಸಾಂಪಲ್, ನ್ಯೂಟನ್ಸ್ ಫಸ್ಟ್ ಲಾ ಓದ್ತೀರಾ, ನ್ಯೂಟನ್ಸ್ ಫಸ್ಟ್ ಲಾವನ್ನ ಎಕ್ಸಾಮ್ ನಲ್ಲಿ ಕೇಳೋದಿಲ್ಲ ಅವರು, ಇದರ ಅಪ್ಲಿಕೇಶನ್ ಅನ್ನ ಕೇಳ್ತಾರೆ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಅನ್ನ ಕೇಳ್ತಾರೆ, ಅವ್ರ ಎಕ್ಸಾಂಪಲ್ ಅನ್ನ ಕೊಡ್ತಾರೆ, ಯಾವ ಲಾ ಅನ್ನ ಇದು ಫಾಲೋ ಮಾಡುತ್ತೆ ಅಂತ ಕೇಳ್ತಾರೆ. ಸೊ ದಿಸ್ ಇಸ್ ಹೌ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಕ್ವಶನ್ಸ್ ವರ್ ಪಿಕ್ಡ್ ಅಪ್. ಹಾಗಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ ನಮ್ಮ ಸ್ಟಡಿ ಮೆಟೀರಿಯಲ್ ನಲ್ಲಿ ಆಲ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಡೀಟೇಲ್ ಆಗಿ ನಾವು ಕೊಟ್ಟಿದ್ದೀವಿ. ಮೀನ್ಸ್ ನೀವು ಯಾವುದೋ ಒಂದು ಬುಕ್ ಅನ್ನ ನೋಡಿ ಅದರಿಂದ ಶಾರ್ಟ್ ನೋಟ್ಸ್ ಏನ್ ಮಾಡ್ತೀರಾ ಅದನ್ನ ನಾವು ಆಲ್ರೆಡಿ ಇಲ್ಲಿ ಮಾಡಿದ್ದೀವಿ. ಸೊ ನಿಮ್ಗೆ ಟೈಮ್ ಕಡಿಮೆ ಇದೆ ಅಂದಾಗ, ಎಕ್ಸಾಮ್ ಹತ್ರ ಇದೆ ಅಂದಾಗ ನೀವು ಸ್ಟಡಿ ಮೆಟೀರಿಯಲ್ ಅನ್ನ ರೆಫರ್ ಮಾಡಿ ಅಲ್ಲಿರೋ ಪಾಯಿಂಟ್ಸ್ ಅನ್ನ ಕಂಪ್ಲೀಟ್ ನಿಮ್ಮ ಮೈಂಡ್ ನಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಜನರಲ್ ಸೈನ್ಸ್ ಅಂಡರ್ ನಲ್ಲಿ ನೀವು ಎಷ್ಟು ಓದಿದ್ರು ಕೂಡ ಅದು ನಿಮ್ಗೆ ಸಾಕಾಗೋದಿಲ್ಲ. ಸೊ ಅಷ್ಟು ವ್ಯಾಸ್ಟ್ ಆಗಿರ್ತಕ್ಕಂಥ ಫೀಲ್ಡ್. ಡೀಟೇಲ್ ಆಗಿ ನಾವು ಸೆಕೆಂಡ್ PUC ನಲ್ಲಿ ಸ್ಟಡಿ ಮಾಡಿರ್ತೀವಿ. ಆ ಡೀಟೇಲಿಂಗ್ ಅಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿದ್ರೆ ನಿಮ್ಗೆ ಯೂಸ್ ಆಗೋದಿಲ್ಲ. ನಿಮ್ಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಗಳು ಯಾವುದು ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಸೊ ಅಪ್ಕಮಿಂಗ್ ಕ್ಲಾಸಸ್ ನಲ್ಲಿ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿಯನ್ನ ನಾವು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಓರಿಯೆಂಟೇಷನ್ ಇಟ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಎರಡು ಪೇಪರ್ ನ ಅನಾಲಿಸಿಸ್ ಮಾಡೋಣ. ಸೊ ಈಗ ನಮ್ಮ ಸ್ಟೇಟ್ ಅಲ್ಲಿ KEA ಬೋರ್ಡ್ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೆ, KPSC ಕಂಡಕ್ಟ್ ಮಾಡ್ತಾ ಇದೆ. ಸೊ KPSC ಇಂದ KS, FDA, SDA, AE, JE ಎಕ್ಸಾಮ್ಸ್ ಆಗ್ತಾ ಇದೆ. KEA ಇಂದ ಅಸಿಸ್ಟೆಂಟ್ ಪ್ರೊಫೆಸರ್ PDO ಎಕ್ಸಾಮ್ಸ್ ಬರ್ತಾ ಇದೆ. ಸೊ ಇದ್ರ ಜೊತೆಗೆ PSI. ಸೊ ಈ ಎರಡು ಬೋರ್ಡ್ ಆಲ್ಮೋಸ್ಟ್ ಸಿಮಿಲರ್ ಇರ್ತದೆ, ಈಸಿ ಕ್ವಶನ್ಸ್ ಇರ್ತದೆ. ಸೊ ಒಂದು ಪೇಪರ್ KEA ಇಂದ ಬಂದಿರತಕ್ಕಂಥ GS ಪೇಪರ್ ತಗೊಳ್ಳೋಣ, KPSC ಇಂದ ಬಂದಿರತಕ್ಕಂಥ ಒಂದು ಪೇಪರ್ ನ ತಗೊಳ್ಳೋಣ. ಫಸ್ಟ್ ಎರಡು ಪೇಪರ್ ನಲ್ಲಿ ಯಾವ ಕ್ವಶನ್ಸ್ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸಿರ್ತಕ್ಕಂಥ PWD 2019 AE ಜನರಲ್ ಸ್ಟಡೀಸ್ ಪೇಪರ್ ಅನ್ನ ತಗೊಳ್ಕೊಳ್ಳೋಣ. ಸೊ ಈ ಪೇಪರ್ ನಲ್ಲಿ ಯಾವ ಸೈನ್ಸ್ ಕ್ವಶನ್ಸ್ ಇತ್ತು ಅನ್ನುವಂಥದ್ದನ್ನ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಈಸ್ ಫ್ಲೈಯಿಂಗ್ ಫಾಕ್ಸ್ ಅಂತ ಯಾವ್ದನ್ನ ಕರಿತೀವಿ ಅಂತೇಳಿ ಕೇಳಿದ್ರು. ಇಟ್ ಈಸ್ ಬ್ಯಾಟ್.
ಸೆಕೆಂಡ್ ಕ್ವಶನ್, ಆಪ್ಟಿಕಲ್ ಫೈಬರ್. ಆಪ್ಟಿಕಲ್ ಫೈಬರ್ ನ ಬಗ್ಗೆ ಕೇಳಿದರೆ ಇದು ತುಂಬಾ ಬೇಸಿಕ್ ಕ್ವಶನ್. ಆಪ್ಟಿಕಲ್ ಫೈಬರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಥರ್ಡ್ ಒನ್ ಈಸ್ ಸ್ಮಾರ್ಟ್ ಪಿಗ್ ಡಿವೈಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ಒಂದು ಇನ್ಸ್ಪೆಕ್ಷನ್ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ ಇಟ್ ಈಸ್ ಗ್ಯಾಸ್ ಪೈಪ್ಲೈನ್ಸ್ ನಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಎಂಡೋಥರ್ಮಿಕ್ ಮತ್ತೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ನಾವು ಓದಿರ್ತೀವಿ. ಸೊ ಕಂಬಸ್ಟನ್ ಆಫ್ ಕ್ಯಾಂಡಲ್, ಸೊ ಕ್ಯಾಂಡಲ್ ಉರಿಯುತ್ತಲ್ಲ, ಇದು ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಅಂತ ಕೇಳಿರುವಂತದ್ದು. ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಈ 4 ಪ್ರಶ್ನೆಗಳನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕೆಎ ಇಂದ ಬಹಳ ಈಸಿಯಾಗಿ ಈ ಒಂದು ಜನರಲ್ ಸೈನ್ಸ್ ನಲ್ಲಿ ಪ್ರಶ್ನೆಗಳನ್ನ ಪಿಕಪ್ ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ಒನ್, ಫಿಫ್ತ್ ಒನ್, ಕೋಟಿಂಗ್ ಫಾರ್ಮ್ಡ್ ಆನ್ ಸಿಲ್ವರ್ ಮೆಟಲ್ ಆಫ್ಟರ್ ಕರೋಷನ್. ನಮ್ಗೆಲ್ಲ ಗೊತ್ತಿದೆ, ನಾವು ಪರ್ಸನಲಿ ಇದನ್ನೆಲ್ಲ ನೋಡಿದೀವಿ. ಎವ್ರಿಡೇ ಅಬ್ಸರ್ವೇಷನ್ ಅಂತ ಇದನ್ನ ಹೇಳೋದು. ಇಟ್ ಈಸ್ ಬ್ಲಾಕ್ ಇನ್ ಕಲರ್. ನೆಕ್ಸ್ಟ್ ಒನ್ ಈಸ್, ಸೊ ಕಾರ್ಬನ್ ಕಂಟೆಂಟ್ ಬಗ್ಗೆ ನಮಗೆ ಗೊತ್ತಿದೆ. ಸೊ ಕೋಲ್ ಏನಿದೆ, ಕೋಲಲ್ಲೂ ಬೇಸ್ಡ್ ಆನ್ ಕಾರ್ಬನ್ ಕಂಟೆಂಟ್ ನಾವು ಡಿಫ್ರೆಂಟ್ ಟೈಪ್ಸ್ ಆಗಿ ನೋಡ್ತೇವೆ. ಸೊ ಕೋಲ್ ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಅಂತೇಳಿ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಆನ್ಸರ್ ಈಸ್ anthracite. ನೆಕ್ಸ್ಟ್ ಈಸ್, which fuel has high calorific value? Fuel which has high calorific value ಅಂತಂದ್ರೆ it is hydrogen. And the next one is value of escape velocity on moon's surface. ನಲ್ಲಿ escape velocity ಅನ್ನು ಕೇಳಿರುವಂತದ್ದು. ಆನ್ಸರ್ is 2.38 or 2.4 km/s. Next one is technique used to determine the identity of a person at molecular level ಅಂತ ಕೇಳಿದ್ದಾರೆ. It is DNA sequencing. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ಇಲ್ಲಿ ಕೇಳಿರ್ತಕ್ಕಂಥದ್ದು 10ನೇ ಪ್ರಶ್ನೆ, ಐಡೆಂಟಿಫೈ ದ ಎಕ್ಸ್ಪ್ಲೋಸಿವ್ ಅಂತ ಕೇಳಿದ್ದಾರೆ. ಸೊ 4 ಆಪ್ಷನ್ ಅನ್ನ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಈಸ್ ಮರ್ಕ್ಯೂರಿಕ್ ಆಕ್ಸೈಡ್. ಸೆಕೆಂಡ್ ಒನ್ ಈಸ್ ಗ್ರಾಫೈಟ್, phosphorus trichloride, and nitroglycerin. ಆನ್ಸರ್ ಈಸ್ phosphorus trichloride. ಸೊ ಈ 10 ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಆಲ್ ಆರ್ ಬೇಸಿಕ್ ಅಂಡ್ ಡೈರೆಕ್ಟ್ ಕ್ವಶನ್ಸ್. ಸೊ ಜಸ್ಟ್ ನೀವು ನಮ್ಮ ಸ್ಟಡಿ ಮೆಟೀರಿಯಲ್ ಕೊಟ್ಟಿರ್ತಕ್ಕಂಥ ಟೇಬಲ್ಸ್ ಅನ್ನ ನೋಡಿದ್ರೆ, ಅವ್ರು ಅಲ್ಲಿ ನಾವು ಹೈಲೈಟ್ ಮಾಡಿರ್ತಕ್ಕಂಥ ಬೋಲ್ಡ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಪಾಯಿಂಟ್ಸ್ ಅನ್ನ ನೋಡಿದ್ರೆ ನೀವು ಈಸಿಯಾಗಿ ಇವೆಲ್ಲದಕ್ಕೂ ಕೂಡ ಆನ್ಸರ್ ಅನ್ನ ಮಾಡಬಹುದು. ಸೊ ದಿಸ್ ಈಸ್ ಅಬೌಟ್ ಕೆಇಎಸ್ ಜಿಎಸ್ ಪೇಪರ್ ಕ್ವಶನ್ಸ್. ನೆಕ್ಸ್ಟ್ ಕೆಪಿಎಸ್ಸಿ ಒಂದು ಪೇಪರ್ ಅನ್ನು ನೋಡೋಣ. ಸೊ ನೆಕ್ಸ್ಟ್ ಕೆಪಿಎಸ್ಸಿ ಕಂಡಕ್ಟ್ ಮಾಡಿರ್ತಕ್ಕಂಥ WRD AE ಎಕ್ಸಾಮಿನೇಷನ್, ಬಟ್ 2017 ತಗೊಳ್ಳೋಣ. 2021 ಅಲ್ಲಿ ಒಂದು ಪೇಪರ್ ಆಗಿದೆ ಹೈದರಾಬಾದ್ ಕರ್ನಾಟಕ, ಬಟ್ ಆ ಪೇಪರ್ ಅಲ್ಲಿ ಈಸಿ ಕ್ವಶನ್ಸ್ ಇರ್ತಕ್ಕಂಥದ್ದು. 2017 ಪೇಪರ್ ಅನ್ನ ತಗೊಳ್ಳೋಣ. ಬಿಕಾಸ್ ಈಗ ಕೆಎ ನಲ್ಲಿ ಆಲ್ರೆಡಿ ನಾವು ಈಸಿ ಕ್ವಶನ್ಸ್ ಹೇಗೆ ಬರುತ್ತೆ ಅಂತ ನೋಡಿದೀವಿ. ಸೊ ಇಲ್ಲಿ ಹಾಗಾದ್ರೆ 2017 ಪೇಪರ್ ಏನಿದೆ ಇದನ್ನ ಆಲ್ಮೋಸ್ಟ್ ಕೆಎಎಸ್ ಲೆವೆಲ್ ಪೇಪರ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಬಿಕಾಸ್ ಅಷ್ಟು ಕ್ವಾಲಿಟಿ ಕ್ವಶನ್ಸ್ ಅನ್ನ ಈ ಪೇಪರ್ ಅಲ್ಲಿ ನಾವು ನೋಡುವಂಥದ್ದು. 2017ರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮಿನೇಷನ್ ನಡೆದಿತ್ತು, ಅದನ್ನ ಕಂಡಕ್ಟ್ ಮಾಡಿದ್ದು ಕೆಪಿಎಸ್ಸಿ. ಸೊ ಆ ಪೇಪರ್ ನಲ್ಲಿ ಬಂದಂತ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಒಂದು ಲಾಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, 4 ಲೈನ್ಸ್ ಇರುವಂತದ್ದು. ನಾನೀಗ ಕ್ವಶನ್ ಅನ್ನ ಓದ್ತೀನಿ. ಸಿಟ್ಟಿಂಗ್ ಆನ್ ಯುವರ್ ಕೌಚ್, ರೆಕ್ಲೈನರ್ ಚೇರ್ ಆರ್ ಆನ್ ದ ಫ್ಲೋರ್ ಅಂಡ್ ಫ್ಲಿಪ್ಪಿಂಗ್ ಥ್ರೂ ವೇರಿಯಸ್ ಟೆಲಿವಿಷನ್ ಚಾನೆಲ್ is not an uncommon practice in our society. So ಇದು ಅವ್ರು ಕೊಟ್ಟಿರ್ತಕ್ಕಂಥ ಇಂಟ್ರೊಡಕ್ಷನ್. ನೆಕ್ಸ್ಟ್, the remote control allows you to stay in one place while doing so. ಇದು ಕೂಡ ಇಂಟ್ರೊಡಕ್ಷನ್. ಪ್ರಶ್ನೆ ಇಷ್ಟೇ,
how does remote control of a television set work from a distance? ಇದು ಪ್ರಶ್ನೆ. ಬಟ್ ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಕ್ವಶನ್ ನೋಡಿದ ತಕ್ಷಣ ನಾವು ಓದೋದಕ್ಕೂ ಹೋಗೋದಿಲ್ಲ, ಇಷ್ಟು ಲೆಂತಿ ಇರೋ ಕ್ವಶನ್ ಖಂಡಿತ ನನಗೆ ಗೊತ್ತಿರಲ್ಲ ಅಂತ ಅಲ್ಲೇ ಕ್ವಶನ್ ಡ್ರಾಪ್ ಮಾಡ್ತೀವಿ. ಬಟ್ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಇಂಟ್ರೊಡಕ್ಷನ್ ಏನಿದೆ ಅದು ಜಸ್ಟ್ ಒಬ್ಬ ಆಸ್ಪಿರೆಂಟ್ ಅನ್ನ ಭಯ ಪಡಿಸ್ಲಿಕ್ಕೆ ಅಷ್ಟೆ. ಎಕ್ಸಾಂಪಲ್ ಇದೆಲ್ಲ ಕೊಡೋ ಅವಶ್ಯಕತೆ ಇಲ್ಲ, ಇಷ್ಟು ಸಾಕಾಗಿತ್ತು. ಹೌ ಡಸ್ ರಿಮೋಟ್ ಕಂಟ್ರೋಲ್ ಆಫ್ ಅ ಟೆಲಿವಿಷನ್ ಸೆಟ್ ವರ್ಕ್ ಫ್ರಮ್ ಎ ಡಿಸ್ಟೆನ್ಸ್ ಇಷ್ಟಿತ್ತು. ಬಟ್ ಅವ್ರು ಕೊಟ್ಟಿರೋ ಇಂಟ್ರೊಡಕ್ಷನ್ ಏನಂದ್ರೆ ಸಿಟ್ಟಿಂಗ್ ಆನ್ ಯುವರ್ ಕೌಚ್, reclining chair or on the floor and flipping through various television channel is not an uncommon practice in our society. The remote control allows you to stay in one place while doing so. ಇದಾದ್ಮೇಲೆ ಈ ಕ್ವಶನ್ ಅನ್ನ ಕೊಟ್ಟಿದ್ದಾರೆ, ಹೌ ಡಸ್ ರಿಮೋಟ್ ಕಂಟ್ರೋಲ್ ಆಫ್ ಅ ಟೆಲಿವಿಷನ್ ಸೆಟ್ ವರ್ಕ್ ಫ್ರಮ್ ಎ ಡಿಸ್ಟೆನ್ಸ್ ಅಂತ. ಇದಾದ್ಮೇಲೆ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ ರೈಟ್ ಆನ್ಸರ್ ಯಾವುದು, ವಾಟ್ ಈಸ್ ದ ರೈಟ್ ಆನ್ಸರ್ ಅಂತ ನೀವು ನೋಡೋದಿದ್ರೆ ಇಟ್ ಈಸ್ remote generates a systematic series of, e word very important, infrared pulses. So this is the key point here, infrared pulses that signal a binary code. This is the answer. ಸೊ ನಿಮ್ಗೆ ಜಸ್ಟ್ ಟಿವಿ ರಿಮೋಟ್ ಯಾವ ಒಂದು ರೇಸ್ ಅನ್ನ ಯೂಸ್ ಮಾಡುತ್ತೆ ಅನ್ನೋದು ಗೊತ್ತಿದ್ರೆ ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ, ಇದೇ ಪೇಪರ್ ನಲ್ಲಿ ಎ ಸೀರೀಸ್ ನಲ್ಲಿ 53ನೇ ಪ್ರಶ್ನೆ. ಇನ್ನೊಂದು ಕೇಳಿದರೆ MCBs ಬಗ್ಗೆ. MCBs ಮೀನ್ಸ್ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ಸ್. ಹಾಗಾದ್ರೆ ಪ್ರಶ್ನೆ ಏನು ಅಂತ ನೋಡೋದಿದ್ರೆ, ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ಸ್ ಆರ್ ಪ್ರಿಫರ್ಡ್ ಓವರ್ ಫ್ಯೂಸಸ್. MCBs ಆರ್ ಪ್ರಿಫರ್ಡ್ ಓವರ್ ಫ್ಯೂಸಸ್. ವಾಟ್ ಈಸ್ ದ ರೀಸನ್ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಫ್ಟರ್ ರಿಮೂವಿಂಗ್ overload, the MCB can be reset very easily by pressing a lever. This is the answer. So comparatively ಇದು ಬೇಸಿಕ್ ಲೆವೆಲ್ ಕ್ವಶನ್ಸ್ ಗಿಂತ ಸ್ವಲ್ಪ ಟಫ್ ಇರತಕ್ಕಂತ ಪ್ರಶ್ನೆ. ಸೊ ಈ ರೀತಿಯಾದದ್ದು ಸೆಕೆಂಡ್ ಪ್ರಶ್ನೆ. ನೆಕ್ಸ್ಟ್ ಒನ್ ಈಸ್ ನೆಕ್ಸ್ಟ್ ಸೇಮ್ ಪೇಪರ್ ನಲ್ಲಿ ಥರ್ಡ್ ಕ್ವಶನ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಕರೆಂಟ್. ವಾಟ್ ಈಸ್ ದ ಕ್ವಶನ್ ಅಂತಂದ್ರೆ, ಇಫ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಹೀಟರ್ ಕಾಯಿಲ್ ಇಸ್ ಡಬಲ್ಡ್, ದೆನ್ ದ ಹೀಟ್ ಪ್ರೊಡ್ಯೂಸ್ಡ್ ವಿಲ್ ಬಿಕಮ್. ಸೊ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ನೀವು ಒಂದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ದಟ್ ಈಸ್ heat produced is directly proportional to square of electric current. So ಯಾವಾಗ flow of current double ಆಗ್ತದೆ, heat produced is 4 times increase ಆಗ್ತದೆ. It will become 4 times. So this is the answer. ಅಲ್ಲಿ ಆಪ್ಷನ್ ನಲ್ಲಿ ನಿಮಗೆ ಡಬಲ್ ಅನ್ನುವಂಥದ್ದೊಂದು ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ನಲ್ಲಿ 4 times, ಥರ್ಡ್ ಒನ್ 8 times and fourth one half ಅಂತ ಕೊಟ್ಟಿದ್ದಾರೆ. Correct answer is 4 times. Next one is fourth question. A device used for converting AC to DC is called as. So ಇದು ಡೈರೆಕ್ಟ್ ಕ್ವಶನ್. ಜಸ್ಟ್ ನೀವು ಸ್ಟಡಿ ಮೆಟೀರಿಯಲ್ ಇರ್ತಕ್ಕಂಥ ಟೇಬಲ್ಸ್ ಅನ್ನ ಯೂಸ್ ಮಾಡಿದ್ರೆ ಸಾಕು. ಆನ್ಸರ್ ಇಸ್ rectifier. So next question is very important because it is a statement question. Science ಅಲ್ಲಿ ಇಂಥ ಕ್ವಶನ್ ಅನ್ನ ನೋಡುವಂಥದ್ದು ನಾವು ಬಹಳ ರೇರ್. So it is regarding flying of bats. Bats can fly in dark because ಅಂತೇಳಿ ಕ್ವಶನ್ ಅನ್ನ ಕೇಳಿರ್ತಕ್ಕಂಥದ್ದು. 3 ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, A, B, C.
ವಾಟ್ ಈಸ್ ಫಸ್ಟ್ ಸ್ಟೇಟ್ಮೆಂಟ್ ಅಂತ ನೋಡೋದಿದ್ರೆ ದೇ ಹ್ಯಾವ್ ಬೆಟರ್ ವಿಷನ್ ಇನ್ ದ ಡಾರ್ಕ್. ದೇ ಹ್ಯಾವ್ ಬೆಟರ್ ವಿಷನ್ ಇನ್ ಬ್ಲಾಕ್. Second point, the pupils of their eyes are very big. Pupils are very big. Second point. Third point is they are guided by ultrasonic waves. They are guided by ultrasonic waves produced by them ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೇಳಿರ್ತಕ್ಕಂಥದ್ದು ಸೆಲೆಕ್ಟ್ ದ ಕೋಡ್ ಫಾರ್ ಕರೆಕ್ಟ್ ಆನ್ಸರ್ ಅಂತ ಹೇಳಿ 4 ಆಪ್ಷನ್ ಅನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಫಸ್ಟ್ ಈಸ್ ಎ ಓನ್ಲಿ, second one A and B only, third one is C only, and fourth one is B only. ಸೊ ಈಗ ನಾವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೇಕಂತಂದ್ರೆ ನಮ್ಗೆ ಆಪ್ಷನ್ಸ್ ನೋಡಕ್ ಗೊತ್ತಾಗ್ತಾ ಇದೆ ಇಲ್ಲಿರೋ ಎಲ್ಲಾ ಸ್ಟೇಟ್ಮೆಂಟು ಕರೆಕ್ಟ್ ಅಲ್ಲ ಅಂತ ಹೇಳಿ. ಸೊ ನಮ್ಗೆ ಬ್ಯಾಟ್ಸ್ ಬಗ್ಗೆ ಗೊತ್ತು, ಕೆಲವೊಂದು ಮಿತ್ ಇದೆ, ಬ್ಯಾಟ್ಸ್ ಆರ್ ಬ್ಲೈಂಡ್ಸ್ ಅಂತ ಅನ್ಕೊಳ್ತೀವಿ, ಬಟ್ ಇಟ್ ಈಸ್ ಆಲ್ಸೋ ರಾಂಗ್. ಬ್ಯಾಟ್ಸ್ ಹ್ಯಾವ್ ಸ್ಮಾಲ್ ಐಸ್, ಸ್ಮಾಲ್ ಐಸ್ ಇದೆ, ಬಟ್ ಅವು ಯೂಸ್ ಮಾಡ್ತಕ್ಕಂಥದ್ದು ಅಲ್ಟ್ರಾಸೋನಿಕ್ ವೇವ್ಸ್ ಅನ್ನು. ಪ್ಯೂಪಿಲ್ಸ್ ಆರ್ ವೆರಿ ಬಿಗ್ ಅನ್ನುವಂಥದ್ದು ರಾಂಗ್ ಸ್ಟೇಟ್ಮೆಂಟ್, ಬಿಕಾಸ್ ಬ್ಯಾಟ್ಸ್ ಹ್ಯಾವ್ ವೆರಿ ಸ್ಮಾಲ್ ಐಸ್. ಜೊತೆಗೆ ಅವು ಜಾಸ್ತಿ ಐಸ್ ಅನ್ನ ಯೂಸ್ ಮಾಡೋದಿಲ್ಲ, ಅವು ಏನನ್ನ ಯೂಸ್ ಮಾಡ್ತವೆ ಅಂತಂದ್ರೆ ಅಲ್ಟ್ರಾಸಾನಿಕ್ ವೇವ್ಸ್ ಅಂದ್ರೆ ಆಡಿಟರಿ ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು. ದೇ ಹ್ಯಾವ್ ಸ್ಮಾಲ್ ಐಸ್ ವಿತ್ ವೆರಿ ಸೆನ್ಸಿಟಿವ್ ವಿಷನ್. ಹಾಗಾಗಿ ಸೆನ್ಸಿಟಿವ್ ವಿಷನ್ ಇರೋದ್ರಿಂದ ಇದು ಕೂಡ ತಪ್ಪಾಗ್ತದೆ. ಸೊ ಎ ಮತ್ತೆ ಬಿ ಎರಡೂ ರಾಂಗ್ ಆಗ್ತದೆ. ಇಲ್ಲಿ ಸರಿ ಇರ್ತಕ್ಕಂಥದ್ದು ದೇ ಯೂಸ್ ಅಲ್ಟ್ರಾಸಾನಿಕ್ ವೇವ್ಸ್. ಸೊ ಓನ್ಲಿ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆ, ಪೆರಿಸ್ಕೋಪ್. ರಿಗಾರ್ಡಿಂಗ್ ಪೆರಿಸ್ಕೋಪ್ ಕೇಳಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಲೈಟ್ ಫಿನಾಮಿನಾ ಟೇಕ್ಸ್ ಪ್ಲೇಸ್ ಇನ್ ಪೆರಿಸ್ಕೋಪ್ ಅಂತ ಹೇಳಿ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ವಾಟ್ ಆರ್ ದೋಸ್ ಅಂತಂದ್ರೆ ಫಸ್ಟ್ ಒನ್ ಇಸ್ ರಿಫ್ಲೆಕ್ಷನ್, ಸೆಕೆಂಡ್ ಒನ್ ಇಸ್ ಡಿಸ್ಪರ್ಷನ್, ಥರ್ಡ್ ಒನ್ ಇಸ್ ರಿಫ್ರಾಕ್ಷನ್, ಅಂಡ್ ಲಾಸ್ಟ್ ಒನ್ ಇಸ್ ಡಿಫ್ರಾಕ್ಷನ್. ಸೊ ಇದಕ್ಕೆ ಆನ್ಸರ್ ಬಂದು ಎ ಅಂಡ್ ಸಿ ಓನ್ಲಿ. ಎ ಅಂಡ್ ಸಿ, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಸೊ ಎಲ್ಲಾದ್ರ ಮೇಲೂ ಕೂಡ ನಾವು ಈಗ ಫಿಸಿಕ್ಸ್ ನಲ್ಲಿ ಸ್ಟಡಿ ಮಾಡ್ತೀವಿ. ಪೆರಿಸ್ಕೋಪ್ ನಲ್ಲಿ ನಾವು ನೋಡ್ತಕ್ಕಂಥ ಫಿನಾಮಿನಾಸ್ ಆರ್ ಅಂಡ್ ಆರ್ ಮೀನ್ಸ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಸೊ ಕರೆಕ್ಟ್ ಆನ್ಸರ್ ಇಸ್ ಎ ಅಂಡ್ ಸಿ ಓನ್ಲಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನು ನಾವು ನೋಡುವಂತದ್ದು ಸೈನ್ಸ್ ನಲ್ಲಿ. ಇಟ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ ರಿಗಾರ್ಡಿಂಗ್ ವೆಲಾಸಿಟಿ ಆಫ್ ಸೌಂಡ್. ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 4 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಾನು ರಿವರ್ಸ್ ಆಗಿ ಓದ್ತಾ ಬರ್ತೀನಿ. ಡಿ ಬಂದು ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ಇನ್ ಸ್ಟೀಲ್ than air. Sound travels faster in steel than air. Next one is velocity of sound in air increases with increase in temperature. Velocity of sound in air increases with increase in temperature ಅನ್ನುವಂಥದ್ದು next point. Next second one, change of pressure has no effect on velocity of sound in air. Change of pressure has no effect ಅಂತೇಳಿ ಇವರು ಹೇಳ್ತಕ್ಕಂಥದ್ದು. ಹಾಗಾದ್ರೆ ಫಸ್ಟ್ ಪಾಯಿಂಟ್ ಏನು ಅಂತ ನೋಡೋದಿದ್ರೆ ಫಸ್ಟ್ ಪಾಯಿಂಟ್ ಇಸ್ ಎ ಲೌಡ್ ಸೌಂಡ್ ಟ್ರಾವೆಲ್ಸ್ faster than feeble sound. ಸೊ ಇಲ್ಲ ಗೊತ್ತಾಗುತ್ತೆ ಇಟ್ ಈಸ್ ರಾಂಗ್ ಅಂತ ಹೇಳಿ. ಸೊ ಇದು ರಾಂಗ್ ಅಂತ ಗೊತ್ತಾದ್ಮೇಲೆ ನೀವು ಆನ್ಸರ್ ಅನ್ನ ಡೈರೆಕ್ಟ್ ಆಗಿ ಎ ಅಂತ ಮಾರ್ಕ್ ಮಾಡಬಹುದು. ಇಟ್ ಈಸ್ ರಿಗಾರ್ಡಿಂಗ್ ವೆಲಾಸಿಟಿ ಆಫ್ ಸೌಂಡ್. ಸೊ ಎ ಲೌಡ್ ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ದನ್ ಫೀಬಲ್ ಸೌಂಡ್. ಇಟ್ ಈಸ್ ಅ ರಾಂಗ್ ಆನ್ಸರ್ ಆರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ರಿಮೈನಿಂಗ್ ಆರ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ಈಸ್, so compared to all, this is very easy question. pH of human blood is around ಅಂತ ಕೇಳಿದ್ದಾರೆ. 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, 3, 7.5, 12, 6 ಅಂತ ಹೇಳಿ. which is right one ಅಂದ್ರೆ it is 7.5.
ಸೊ ಸೇಮ್ ಪೇಪರ್ ನಲ್ಲಿ ಇನ್ನೂ 2 ಪ್ರಶ್ನೆಗಳು ಕೆಮಿಸ್ಟ್ರಿಯ ಮೇಲೆ ಬಂದಿರತಕ್ಕಂಥದ್ದು. ಒನ್ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮೇಲೆ ಈ 3 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಕಾಂಪೌಂಡ್ಸ್ ಆಫ್ ಕಾರ್ಬನ್. ಸೆಕೆಂಡ್ ಸ್ಟೇಟ್ಮೆಂಟ್, organic compounds contain covalent bonds. Yes, correct. Third statement is carbon tetrachloride is not a organic compound. So option A and B are the answer for this question. Next, ಇನ್ನೊಂದು ಪ್ರಶ್ನೆ about catalyst. Catalyst ಮೇಲೆ ಕೇಳಿರ್ತಕ್ಕಂಥದ್ದು ಇಲ್ಲೂ ಸ್ಟೇಟ್ಮೆಂಟ್ ಇದೆ. Catalysts are not consumed during chemical reactions. First ಪ್ರಶ್ನೆ. Second one, catalysts alter the course of a reaction. And the third statement is catalysts are required in ಸ್ಟಾಯ್ಕಿಯೋಮೆಟ್ರಿಕ್ ಅಮೌಂಟ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಅಂತಂದ್ರೆ ಎ ಅಂಡ್ ಬಿ ಕರೆಕ್ಟ್, ಸಿ ಸ್ಟೇಟ್ಮೆಂಟ್ ಇಸ್ ರಾಂಗ್. ನೆಕ್ಸ್ಟ್, ಬ್ಲಡ್ ಗ್ರೂಪಿನ ಬಗ್ಗೆ ಒಂದು ಪ್ರಶ್ನೆ ಈ ಪೇಪರ್ ಅಲ್ಲಿ ನೋಡುವಂತದ್ದು. ಸೊ ಅದನ್ನು ನಾವು ಬಯಾಲಜಿ ಕ್ಲಾಸ್ ನಲ್ಲಿ ಬ್ಲಡ್ ಗ್ರೂಪ್ಸ್ ಬಗ್ಗೆ ತಿಳ್ಕೊಳ್ಳುವಾಗ ಡಿಸ್ಕಸ್ ಮಾಡಿದ್ದೇವೆ. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್, ಇದು ಕೂಡ ಯುನೀಕ್ ಅಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಟ್ ಈಸ್ ರಿಗಾರ್ಡಿಂಗ್ gravitational waves. It is regarding G waves. ಸೊ ಇಲ್ಲಿ ಸ್ವಲ್ಪ ಕರೆಂಟ್ ಅಫೇರ್ಸ್ ಕೂಡ ನೀವು ಅಪ್ಡೇಟ್ ಆಗಿರ್ಬೇಕಾಗುತ್ತೆ, ಪ್ಲಸ್ GK ಕೂಡ ಅಪ್ಡೇಟ್ ಆಗಿರ್ಬೇಕಾಗುತ್ತೆ ಅಂತ ಈ ಕ್ವಶನ್ ತೋರಿಸ್ತಕ್ಕಂಥದ್ದು. ಫಸ್ಟ್ ಸ್ಟೇಟ್ಮೆಂಟ್ ಈಸ್, ಗ್ರಾವಿಟೇಷನಲ್ ವೇವ್ಸ್ ಆರ್ ಸ್ಮಾಲ್ ರಿಪಲ್ಸ್ ಇನ್ ಕರ್ವೇಚರ್ ಆಫ್ ಸ್ಪೇಸ್ ಟೈಮ್ ದಟ್ ಆರ್ ಬಿಲೀವ್ ಟು ಟ್ರಾವೆಲ್ ಅಕ್ರಾಸ್ ದ ಯೂನಿವರ್ಸ್ ಅಟ್ ಎ ಸ್ಪೀಡ್ ಹೈಯರ್ ದನ್ ದ ಸ್ಪೀಡ್ ಆಫ್ ಲೈಟ್ ಅಂತ ಕೇಳಿದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಈ ಒಂದು ಜಿ ವೇವ್ಸ್ ಏನಿದಾವೆ, ದೀಸ್ ಆರ್ ಪ್ರಿಡಿಕ್ಟೆಡ್ ಟು ಎಕ್ಸಿಸ್ಟ್ ಬೈ ಆಲ್ಬರ್ಟ್ ಐನ್ಸ್ಟೈನ್ ಇನ್ 1916 ಆನ್ ದ ಬೇಸಿಸ್ ಆಫ್ ಹಿಸ್ ಥಿಯರಿ ಜನರಲ್ ರಿಲೇಟಿವಿಟಿ ಅಂತ ಕೇಳಿದ್ದಾರೆ. ಯಾವುದು ಸರಿ, ಎ ಮತ್ತೆ ಬಿ ಎರಡರಲ್ಲಿ ಎರಡೂ ಸರಿನಾ, ಇಲ್ಲ ಎ ಮಾತ್ರ ಸರಿನಾ, ಬಿ ಮಾತ್ರ ಸರಿನಾ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಿ ಮಾತ್ರ ಸರಿ ಇದೆ. ಬಿ ಇಸ್ ಕರೆಕ್ಟ್. ಆನ್ಸರ್ ಇಸ್ ಓನ್ಲಿ ಬಿ. ಸೊ ಟೋಟಲ್ ಕೆಇಎ ಪೇಪರ್ 10 ಕ್ವಶನ್ ಅನ್ನ ನೋಡಿದ್ವಿ, KPSCಯ 10 ಪ್ರಶ್ನೆಗಳನ್ನ ನೋಡಿದ್ವಿ. ಸೊ ಮೋಸ್ಟ್ ಆಫ್ ದ ಟೈಮ್ 80% KPSC ಪೇಪರ್ ನಲ್ಲೂ ಕೂಡ ಕೆಇಎ ಅಲ್ಲಿ ಏನು ಈಸಿ ಕ್ವಶನ್ಸ್ ಅನ್ನ ನೋಡಿದ್ರಿ ಸೈನ್ಸ್ ಮೇಲೆ, ಇದೇ ರೀತಿ ಇರುತ್ತೆ. ಬಿಕಾಸ್ KPSC FDA ನಲ್ಲಿ 44 ಸೈನ್ಸ್ ಕ್ವಶನ್ ಬಂದಿತ್ತು, ಒಂದೂ ಕೂಡ ಸ್ಟೇಟ್ಮೆಂಟ್ ಇರಲಿಲ್ಲ. ಎಲ್ಲವೂ ಕೂಡ ಒನ್ ಲೈನರ್ಸ್, ಎಲ್ಲವೂ ಕೂಡ ಬೇಸಿಕ್ಸ್. ಹಾಗಾಗಿ ಯಾವಾಗ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ, ಸೊ ಈ ಒಂದು 10 ಪ್ರಶ್ನೆ KPSC WRD ನಲ್ಲಿ ನೋಡಿದ್ರೆ ಅರೌಂಡ್ 4 to 5 ಕ್ವಶನ್ಸ್ ದೇ ಆರ್ ಸ್ಟೇಟ್ಮೆಂಟ್. ಇಟ್ ಇಂಡಿಕೇಟ್ಸ್ ಸ್ವಲ್ಪ ಡೀಪ್ ಪ್ರಿಪರೇಷನ್ ಬೇಕಾಗತ್ತೆ ಅಂತೇಳಿ. ಬಟ್ ಇನ್ನು 5 ಕ್ವಶನ್ಸ್ ಏನಿದಾವೆ ಬೇಸಿಕ್. ಎಕ್ಸಾಂಪಲ್ pH ಆಫ್ ದ ಬ್ಲಡ್ ಕ್ವಶನ್ ಇರ್ಬೋದು, ರೆಕ್ಟಿಫೈಯರ್ ಇರ್ಬೋದು, ಪೆರಿಸ್ಕೋಪ್ ಅಪ್ಲಿಕೇಶನ್ ಇರ್ಬೋದು, ಇವೆಲ್ಲ ವೆರಿ ಈಸಿ. ಜೊತೆಗೆ ಈ 5 ಕ್ವಶನ್ ಕೂಡ ನೀವು ಬೇಸಿಕ್ಸ್ ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ ಇದನ್ನು ಕೂಡ ಸಾಲ್ವ್ ಮಾಡಬಹುದು. ಸೊ ಕಂಪ್ಲೀಟ್ ಆಗಿ ಏನಕ್ಕೆ ನಾನು ಅರೌಂಡ್ 25 ಮಿನಿಟ್ಸ್ ಈ ಒಂದು 20 ಕ್ವಶನ್ ಪ್ಯಾಟರ್ನ್ ನಿಮ್ಗೆ ಅರ್ಥ ಮಾಡಿಸ್ತೆ ಅಂತಂದ್ರೆ, ಅರೌಂಡ್ 70% ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ ಜನರಲ್ ಸೈನ್ಸ್ ಮತ್ತೆ ಮೆಂಟಲ್ ಎಬಿಲಿಟಿಯನ್ನ ಸ್ಟಡಿ ಮಾಡೋದಿಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಜಸ್ಟ್ ಇಂಪಾರ್ಟೆಂಟ್ ಟೇಬಲ್ಸ್ ಅನ್ನ ರೆಫರ್ ಮಾಡ್ತಾರೆ, ಎರಡರಿಂದ 5 ರೀತಿ ಟಾಪಿಕ್ ಅನ್ನ ಮೆಂಟಲ್ ಎಬಿಲಿಟಿ ಮೇಲೆ ವರ್ಕೌಟ್ ಮಾಡ್ತಾರೆ. ಬಿಕಾಸ್ ದೇ ಫೀಲ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂಡ್ ಮೆಂಟಲ್ ಎಬಿಲಿಟಿ ಆರ್ ನಾಟ್ ಇಂಪಾರ್ಟೆಂಟ್ ಅಂತ ಕೆಲವರು ಗೊತ್ತಾದ್ರೂ ಅರ್ಥ ಆಗೋದಿಲ್ಲ ಅಂತ ಅನ್ಕೊಳ್ತಾರೆ. ಮತ್ತೆ ಎಷ್ಟು ಓದಿದ್ರು ಅದರಿಂದ ನಾವು ಕ್ವಶನ್ ಡೈರೆಕ್ಟ್ ಆಗಿ ಬರೋದಿಲ್ಲ, ಹಿಸ್ಟ್ರಿ ಆದ್ರೆ ಅಲ್ಲಿ ಇದ್ದಂಗೆ ಬರುತ್ತೆ, ಈ ರೀತಿಯಾದಂತಹ ಒಂದು ಆರ್ಗ್ಯುಮೆಂಟ್ ಅನ್ನು ಮಾಡ್ತಾರೆ. ಬಟ್ ನೀವು ಯಾವಾಗ ಬೇಸಿಕ್ಸ್ ಅನ್ನ ತಿಳ್ಕೊಳ್ತೀರಾ, ನೆನ್ಪಿಟ್ಕೊಳ್ಳಿ, ಈವನ್ GS ಪೇಪರ್ನಾದ್ರೂ ತಗೊಳ್ಳಿ, ಇಲ್ಲ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ತಗೊಳ್ಳಿ, ಬೇಸಿಕ್ಸ್ ಅನ್ನ ತಿಳ್ಕೊಂಡ್ರೆ 60% ನೀವು ಆನ್ಸರ್ ಅನ್ನ ಮಾಡಕ್ಕೆ ಸಾಧ್ಯ ಇದೆ, ಮಾಡ್ಲೂಬಹುದು. ಹಾಗಾಗಿ ಇದರಿಂದ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇನೆ, ನಾವು ಹೇಗೆ ಈ ಒಂದು ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿಗೆ ಅಪ್ರೋಚ್ ಅನ್ನ ಕೊಡ್ಬೇಕು ಅಂತೇಳಿ. ಸೊ ಫಸ್ಟ್ ನೀವು ಬೇಸಿಕ್ಸ್ ಅನ್ನ ಕಲೀರಿ. ಸೆಕೆಂಡ್ ಮಾಡ್ಬೇಕಾಗಿರೋ ವರ್ಕ್ ಏನಂತಂದ್ರೆ, ನಾವು ಮೆನ್ಷನ್ ಮಾಡಿರ್ತಕ್ಕಂಥ ಎಲ್ಲಾ ಟೇಬಲ್ಸ್ ಅಲ್ಲಿ ಇರುವಂತದನ್ನ ಸೊ ಒಂದೇ ಟೈಮ್ಗೆ ನಿಮ್ ಮೈಂಡ್ ಹಾಕೊಳ್ಳೋದು ಕಷ್ಟ. ಡೈಲಿ 5 to 10 ಪ್ಯಾರಾಮೀಟರ್ಸ್ ಅನ್ನ ಕಲಿತಾ ಬನ್ನಿ, 5 ರಿಂದ 10 ಅಂಶಗಳನ್ನ ನಿಮ್ಮ ಮೈಂಡ್ ಹಾಕೊಳ್ತಾ ಬನ್ನಿ, ಬೇಸಿಕ್ಸ್ ಪಕ್ಕ ಆಗಿ. ನೆಕ್ಸ್ಟ್, ಎವ್ರಿ ಡೇ ಅಪ್ಲಿಕೇಶನ್ಸ್ ಏನು, ಯಾವ್ದಾದ್ರು ಒಂದು ಕಾನ್ಸೆಪ್ಟ್ಸ್ ಅನ್ನ ಓದಿದ್ರೆ, ಎಕ್ಸಾಂಪಲ್ ಲೆನ್ಸ್ ಬಗ್ಗೆ ಓದಿದ್ರೆ ಅವರು ಡೈರೆಕ್ಟ್ ಆಗಿ ವಾಟ್ ಈಸ್ ಕಾನ್ಕೇವ್ ಲೆನ್ಸ್ ಅಂತ ಕೇಳೋದಿಲ್ಲ, ಕಾನ್ವೆಕ್ಸ್ ಲೆನ್ಸ್ ಕೇಳೋದಿಲ್ಲ.
ವೇರ್ ಡು ವಿ ಯೂಸ್ ಇಟ್ ಅಂತ ಕೇಳ್ತಾರೆ. ಈ ರೀತಿಯಾದದನ್ನ ಇದೆರಡು ಸಬ್ಜೆಕ್ಟ್ ಅಲ್ಲಿ ಮಾಡ್ತಾ ಬನ್ನಿ. ಸೊ ಈಗ ನಾನು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಫಿಸಿಕ್ಸ್, ಕೆಮಿಸ್ಟ್ರಿನಲ್ಲಿ ಮೋರ್ ಫೋಕಸಿಂಗ್ ಆನ್ ಎವ್ರಿ ಡೇ ಸೈನ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೇನೆ. ಥ್ಯಾಂಕ್ ಯು.